ಹಿಂದಿ ಕೈ ಬಿಟ್ಟರೆ ಭವಿಷ್ಯಕ್ಕೆ ತೊಂದರೆ. ಸರ್ಕಾರಕ್ಕೆ ರಾಜ್ಯಪಾಲರ ಸಲಹೆಗಳು ಏನೇನು? ಗವರ್ನರ್ ವರ್ಸಸ್ ಗವರ್ನಮೆಂಟ್, ಇದುವೇ ಚದುರಂಗದ ಎರಡನೇ ಸ್ಟೋರಿ. ಹಿಂದಿ ಪರ ಗವರ್ನರ್ ಬ್ಯಾಟಿಂಗ್. ಯಡಿಯೂರಪ್ಪರದು ನೋಡಿ, ಹಿಂದಿನ ತೆಗೆದೇ ಬಿಡೋದು ಅಂತ ಹೇಳಿ ಫಸ್ಟ್ ಅವ್ರು ಓದ್ಕೊಳ್ಳೋಕೆ ಹೇಳಿ. ರಾಜ್ಯವನ್ನು ಆಳ್ದವರು ಎಲ್ಲ ಲ್ಯಾಂಗ್ವೇಜ್ ಇದೆ, ಕೆಲವು ಕಡೆ ಕನ್ನಡನೇ ಇದೆ ಥರ್ಡ್ ಲ್ಯಾಂಗ್ವೇಜ್ ಕೂಡ. ನಾವು ಏನು ರೂಪರೇಖೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ. ಇದು ಒಳ್ಳೆಯದಿದು. ಈ ವರ್ಷದಿಂದ SSLC ಮಕ್ಕಳಿಗೆ ಹಿಂದಿ ಭಾಷೆಯ ಆ ಒಂದು ಪರೀಕ್ಷೆಯನ್ನು ಬರೆದಿರುವಂಥದ್ದು. ಅದು ಹಿಂದಿ ಭಾಷೆಗೆ ಮಾತ್ರ ಇದು ಸೀಮಿತ ಅಲ್ಲ. ತೃತೀಯ ಭಾಷೆ ಏನಿದೆ, ಈ SSLCಯಲ್ಲಿರುವಂಥ ತೃತೀಯ ಭಾಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಅದರ ಮಾರ್ಕ್ಸನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಲ್ಲಿ ಕೇವಲ ಗ್ರೇಡ್ ಕೊಡ್ತಾ ಇರ್ತಾರೆ. ಆದರೆ ಇದು ಬಹುತೇಕ ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ, ಹೆಚ್ಚಿನ ಶಾಲೆಗಳಲ್ಲಿ ಹಿಂದಿನೇ ಥರ್ಡ್ ಲ್ಯಾಂಗ್ವೇಜ್ ಇರೋದ್ರಿಂದಾಗಿ ಇದು ಹಿಂದಿಗೆ ನೇರವಾಗಿ ಅನ್ವಯ ಆಗುತ್ತೆ. ಹೀಗಾಗಿನೇ ರಾಜ್ಯ ಸರ್ಕಾರದ ದ್ವಿಭಾಷಾ ನೀತಿಗೆ ಈಗ ರಾಜ್ಯಪಾಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದಿ ಭಾಷೆಯನ್ನು ಕೈ ಬಿಟ್ಟಿರುವುದರ ಬಗ್ಗೆ ಈಗ ವಿವರಣೆಯನ್ನು ರಾಜ್ಯಪಾಲರು ಕೋರಿದ್ದಾರೆ. ರಾಜ್ಯ ಸರ್ಕಾರದಿಂದ ವಿವರಣೆಯನ್ನು ಕೇಳುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ದಾರೆ. ಸರ್ಕಾರ ವರ್ಸಸ್ ಲೋಕಭವನ ಮತ್ತೊಂದು ಸುತ್ತಿನ ಪತ್ರ ಸಮರ ಈಗ ಶುರುವಾಗಿದೆ. ಈ ಹಿಂದಿಗೆ ಸಂಬಂಧಪಟ್ಟಂತೆ ಅಂದರೆ ಅವರು ಕೂಡ ಇದನ್ನು ಹಿಂದಿ ಭಾಷೆ, ತೃತೀಯ ಭಾಷೆ ಅನ್ನುವಂಥದ್ರೆ ಹಿಂದಿ ಭಾಷೆ ಅಂತಲೇ ಅವರು ಕೂಡ ಪರಿಗಣಿಸಿದ್ದಾರೆ. ಇಲ್ಲಿ ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ SSLCಯಲ್ಲಿ ಹಿಂದಿ ಭಾಷೆಗೆ ಅಂಕ ಕೈಬಿಟ್ಟ ವಿಚಾರಕ್ಕೆ ರಾಜ್ಯಪಾಲರು ಗರಂ ಆಗಿದ್ದಾರೆ. ಅವರು ವಿವರಣೆಯನ್ನು ಕೇಳಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆಯಲಾಗಿದೆ ರಾಜ್ಯಪಾಲರ ಕಚೇರಿಯಿಂದ. ಹಿಂದಿ ಭಾಷೆಯ ಅಂಕವನ್ನು ಪರಿಗಣನೆಗೆ ಬ್ರೇಕ್ ಹಾಕಿರುವ ಸರ್ಕಾರಕ್ಕೆ ಅವರು ಒಂದಿಷ್ಟು ಸಲಹೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರವನ್ನು ಮರುಪರಿಶೀಲನೆ ಮಾಡುವುದು ಸೂಕ್ತ ಅಂತೇಳಿ CSಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಗವರ್ನರ್ ಅವರ ಸೆಕ್ರೆಟರಿ ಅವರು ಪತ್ರ ಬರೆದು ಈ ಒಂದು SSLC ಪರೀಕ್ಷೆಯಲ್ಲಿ ಗ್ರೇಡ್ ನೀಡಿಕೆ ಅನ್ನುವಂತಹ ನಿಮ್ಮ ನಿರ್ಧಾರ, ನಿಮ್ಮ ಸರ್ಕಾರದ ನಿರ್ಧಾರ ಸರಿಯಾದದ್ದಲ್ಲ, ಹಾಗೂ ಈ ವಿಚಾರದಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತೆ, ವಿದ್ಯಾರ್ಥಿಗಳ ಕಲಿಯುವ ಆಸಕ್ತಿಗೆ ಹಿನ್ನಡೆಯಾಗಲಿದೆ ಅನ್ನುವಂಥದ್ದು ರಾಜ್ಯಪಾಲರ ಅಭಿಪ್ರಾಯ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದು ನಿಂತಿದ್ದಾರೆ. ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಭಾಷಾ ವೈವಿಧ್ಯತೆ ಅಗತ್ಯ ಅಂತ ಹೇಳಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಮಕ್ಕಳು, ಪೋಷಕರು, ಶಿಕ್ಷಕರು, ಭಾಷಾ ತಜ್ಞರ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲ ಕಾರಣಕ್ಕಾಗಿ ದೇಶದ ಶಿಕ್ಷಣ ವ್ಯವಸ್ಥೆಗೆ ಮಾರಕವಾಗುವಂತಹ ನಿರ್ಧಾರವನ್ನು ನೀವು ಕೈಗೊಳ್ಳಬಾರದು, ನಿರ್ಧಾರವನ್ನು ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಯಾವಾಗ ರಾಜ್ಯಪಾಲರಿಂದ ಈ ರೀತಿಯಂಥ ಪತ್ರ ಬಂದಿದ್ರೂ ಕೂಡ ಮತ್ತು ಈಗಾಗಲೇ BJP ವ್ಯಾಪಕವಾಗಿ ಇದನ್ನು ಟೀಕೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿದರೆ ಇವ್ರು ಹೇಳೋದು ನೋಡಿದ್ರೆ, ಯಡಿಯೂರಪ್ಪರದು ನೋಡಿದೆ, ಹಿಂದಿನ ತೆಗೆದೇ ಬಿಡೋದು ಅಂತ ಹೇಳಿ ಫಸ್ಟ್ ಅವ್ರು ಓದ್ಕೊಳ್ಳೋಕೆ ಹೇಳಿ. ಈ ರಾಜ್ಯವನ್ನು ಆಳ್ದವರು ಅವರು ಮುಖ್ಯಮಂತ್ರಿಗಳಾಗಿ. ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದನ್ನ ನೋಡಿ. ಕಾನೂನು ತರಬೇಕಾದ್ರೆ ಯಾರನ್ನೂ ಹಾಳು ಮಾಡೋದಕ್ಕಲ್ಲ. ಇದರಲ್ಲಿ ಭಾಷೆ ಹಾಳಾಗ್ಬಿಡ್ತಾ? ಭಾಷೆ ಏನು ಹಾಳು ಮಾಡಿಲ್ಲಲ್ಲ. ಹಂಗೆ ನೋಡಿದ್ರೆ ದ್ವಿಭಾಷೆ ತಂದು ಮುಗಿಸ್ಬಿಡ್ಬೇಕಾಗಿತ್ತು. ನಾನು ಹಂಗೆ ಮಾಡಲಿಲ್ಲ. ಅಲ್ಲ, ಧೈರ್ಯ ಇದ್ರೆ ಅದನ್ನು ಹೇಳಿ, ಇವಾಗಲೇ ಹೇಳ್ರಿ. ತೆಗ್ದಾಕ್ತಾರೆ ಅಂತ ಇವಾಗ ಹೇಳ್ಬೇಕು. ಇವಾಗ ಅವ್ರು ಬಾಯ್ ಬಿಟ್ಟು ಅದ್ರ ಜೊತೆಗೆ ಅಲ್ಲ ಹೇಳಿ, ಅವ್ರು ಜೋರಾಗಿ ಹೇಳಬೇಕು. ಯಡಿಯೂರಪ್ಪರು ಹೇಳಬೇಕು, ಎಲ್ಲರೂ ಹೇಳಬೇಕು. ಬಂದ್ರೆ ಇದನ್ನು ತೆಗೆದು ಹಾಕ್ತೀವಿ ಅಂತ ಒಂದು ಹೇಳಬೇಕು. ಹಿಂದಿ ಭಾಷೆನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ಬೇಕು. ಅವ್ರಿಗೇನಾದ್ರು BJP ಅವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ. ಈಗ ನರೇಂದ್ರ ಮೋದಿ ಅವರು ಇದಾರಲ್ಲ, ಮಾಡಕ್ಕೆ ಹೇಳಿ. ನಮ್ಮ ದೇಶ ಫಸ್ಟ್ ಹಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ. ಯಾಕೆಂದ್ರೆ ಇವರೆಲ್ಲ ಹಿಟ್ಲರ್ ಸಂಸ್ಕೃತಿ ಇವ್ರದ್ದು. ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಅವ್ರ ಉಡುಪು, ಅವ್ರ ಸಲ್ಯೂಟ್ ಹೊಡೆಯೋದು ಇದನ್ನೆಲ್ಲ ನೋಡಿದ್ದೀರಾ? ಎಲ್ಲಿಂದ ಬರುತ್ತೆ ಅವ್ರದ್ದು ಪರಂಪರೆ? ಸ್ವಲ್ಪ ಅವರಿಗೆಲ್ಲ ಗೊತ್ತಿಲ್ಲ. ಅವ್ರು ಇನ್ನೂ ಅದೇ ಜ್ಞಾನದಲ್ಲಿದ್ದಾರೆ. ಹೀಗೆ ಹಿಂದಿ ವಿಚಾರದಲ್ಲಿ ಸಾಕಷ್ಟು ಫೈಟ್ ಅಂತೂ ನಡೀತಾ ಇದೆ. ರಾಜ್ಯಪಾಲರು ಕೂಡ ಪತ್ರ ಬರೆದಿದ್ದಾರೆ. ಈ ಪತ್ರವನ್ನು ಸರ್ಕಾರ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನು ಕೂಡ ನೋಡಬೇಕು.